ಜಾತಿ ನಿಂದನೆ ಮತ್ತು ಬೆದರಿಕೆ ಆರೋಪದ ಅಡಿ ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಮುನಿರತ್ನ ಅವರ ಬಂಧನ ಈಗ ರಾಜಕೀಯ ಕೆಸರೆರ್ಚಾಟಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನಾವು ಬಂಧಿಸಿರುವುದು ಕಾನೂನಿನ ಪ್ರಕಾರವೇ ಅಂತ ಸರ್ಕಾರ ಸಮರ್ಥಿಸಿಕೊಂಡ್ರೆ ಇದೊಂದು ದ್ವೇಷದ ರಾಜಕಾರಣ, ದುರುದ್ದೇಶಪೂರಿತ ಬಂಧನ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಹೇಗಿದೆ ಇವರ ಟಾಕ್ ವಾರ್ ಅಂತ ಬನ್ನಿ ನೋಡೋಣ. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್. ಮುನಿರತ್ನ ಬಂಧನಕ್ಕೆ ಕಾಂಗ್ರೆಸ್ ಸಮರ್ಥನೆ, ಬಿಜೆಪಿ ಖಂಡನೆ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಪ್ರಕರಣದಲ್ಲಿ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನು ಬಂಧಿಸಲಾಗಿದೆ. 2 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜಡ್ಜ್ ಎದುರು ಮುನಿರತ್ನ ಆರೋಗ್ಯ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ನನಗೆ ಹೃದಯ ಮತ್ತು ಹರ್ನಿಯಾ ಸಮಸ್ಯೆ ಇದೆ. ವಿಚಾರಣೆಗೆ ಕರೆದಿದ್ರೆ ನನ್ನ ಮನೆ ಪಕ್ಕದ ಠಾಣೆಗೆ ನಾನೇ ಹೋಗ್ತಾ ಇದ್ದೆ. ತಿರುಪತಿಗೆ ಹೊರಟಿದ್ದ ನನ್ನನ್ನು ಬಂಧಿಸಿದ್ದಾರೆ ಎಂದಿದ್ದಾರೆ. ಮುನಿರತ್ನಗೆ ಪ್ರತಿನಿತ್ಯ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ ಪೊಲೀಸರಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಶಾಸಕ ಮುನಿರತ್ನ ಬಂಧನ ವಿಚಾರ ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಸಮರಕ್ಕೆ ವೇದಿಕೆ ಸೃಷ್ಟಿಸಿದೆ. ಸರ್ಕಾರ ಶಾಸಕರ ಬಂಧನವನ್ನು ಸಮರ್ಥಿಸಿಕೊಂಡ್ರೆ ಬಿಜೆಪಿ ನಾಯಕರು ಪೊಲೀಸ್ ಇಲಾಖೆಯ ನಡೆಯನ್ನ ಖಂಡಿಸಿದೆ. ರಜಾ ಇರೋ ದಿನ ನ್ಯಾಯ ಪಡೀಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಗುಪ್ತವಾಗಿ ಷಡ್ಯಂತ್ರ ಮಾಡಿಕೊಂಡು ಏಕಾಏಕಿ ಅರೆಸ್ಟ್ ಮಾಡ್ಕೊಂಡಿರೋದು. ನೀವೇನ್ ಮಾಡಿದ್ದೀರಾ? ನೀವು ಸರ್ಕಾರ ಇಟ್ಕೊಂಡಿರೋ ನಿಮ್ಗೇನಾದ್ರು ನೈತಿಕತೆ ಇದೆಯಾ? ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ. ಈಗ ತನಿಖೆ ಪ್ರಾರಂಭ ಆಗಿದೆ. 2 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಆನಂತರ ಏನಾಗುತ್ತೆ ನೋಡೋಣ. ಅದರಲ್ಲಿ ದ್ವೇಷ ಏನ್ ಬಂದಿದೆ? ಅದರಲ್ಲಿ ಅವ್ರ ಜೊತೆಯಲ್ಲಿ ಇದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು? ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ? ಇನ್ನು ಪ್ರಕರಣದ ದೂರುದಾರ ಚಲುವರಾಜು ಮತ್ತು ಬಂಧಿತ ಬಿಜೆಪಿ ಶಾಸಕ ಮುನಿರತ್ನ ಇಬ್ಬರ ವಾಯ್ಸ್ ಸ್ಯಾಂಪಲ್ ಅನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಅಲ್ಲದೆ ದೂರುದಾರ ಚಲುವರಾಜು ಬಳಿ ಇರುವ ಆಡಿಯೋ ವಿಡಿಯೋಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಸದ್ಯ ಈ ಎಲ್ಲದರ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಪಬ್ಲಿಕ್ ಟಿವಿ, ಬೆಂಗಳೂರು.